ನಿರ್ಭಯ ಪ್ರಕರಣ ಆದಾಗ ಇಡೀ ದೇಶ ನಿಬ್ಬೆರಗಾಗಿ ರಸ್ತೆಗಿಳಿತು. ಸೌಜನ್ಯ ಪ್ರಕರಣ ಆದಾಗಲೂ ಕೂಡ ಇವತ್ತಿಗೂ ಕೂಡ ಆ ಹೋರಾಟಗಳು ನಡೀತಾನೆ ಇವೆ. ಅದು ಯಾರ ಪರ ಯಾರ ವಿರೋಧ ಅದ್ರ ಬಗ್ಗೆ ಎಲ್ಲ ನಾನು ಮಾತಾಡಲ್ಲ, ಬಟ್ ಹೋರಾಟ ಅಂತೂ ನಡೀತಾ ಇದೆ. ಹಾಗೇ ಇವರಿಬ್ಬರು ಕೂಡ ಹೆಣ್ಣು ಮಕ್ಕಳೇ ಸ್ವಾಮಿ. ಈ ಅಮೂಲ್ಯ, ಈ ಶಮಿತಾ ಶೆಟ್ಟಿ ಇವರಿಬ್ಬರು ಕೂಡ ಹೆಣ್ಣು ಮಕ್ಕಳೇ, ಬದುಕಿನ ಬಗ್ಗೆ ಕನಸು ಕಂಡಂಥ ಹೆಣ್ಣು ಮಕ್ಕಳು. ಇದ್ರ ಬಗ್ಗೆ ಅಬಲರು ಅನ್ನುವ ಕಾರಣಕ್ಕೆ ಅವರ ತಂದೆ ತಾಯಿ ಹತ್ರ ಅಷ್ಟೊಂದು ಹೋರಾಟ ಮಾಡುವಷ್ಟು ದುಡ್ಡಿಲ್ಲ, ಅಥವಾ ಎಲ್ಲರನ್ನ ಒಟ್ಟು ಸೇರಿಸಿ ಏನೋ ಕೂಲಿ ಪಾಲಿ ಮಾಡ್ಕೊಂಡು ಬದುಕ್ತಾ ಇರೋರು ಅನ್ನೋ ಕಾರಣಕ್ಕೆ ಇದಿನ್ನೂ ಕೂಡ ಮುನ್ನೆಲೆಗೆ ಬರಲಿಲ್ಲ. ಆದರೆ ಕರ್ನಾಟಕದ ಜನತೆಯಾಗಿ ನಾವಿವತ್ತು ಅವರ ಹಿಂದೆ ನಿಲ್ಲುವಂಥ, ಅವರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ನಾವು ನೀವು ಮಾಡಬೇಕಾಗಿದೆ. ಅದನ್ನೇ ಇವತ್ತು ನಾವು ಮಾಡೋಕೆ ಹೊರಟಿರೋದು. ಈಗ ಮಂಡ್ಯದಿಂದ ಒಬ್ಬರು ನನ್ನ ಜೊತೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರಂತೆ. ನಮಸ್ತೆ ಸರ್, ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಾ ಇದೆ. ಶ್ರೀಕಾಂತ್ ಅಂತ ಹೇಳಿ ಮಂಡ್ಯದಿಂದ. ನಮಸ್ತೆ ಶ್ರೀಕಾಂತ್. ಈ ಡಿಬೇಟ್ ಅನ್ನು ನೋಡ್ತಾ ಇದ್ದೀರಿ ಅಂತ ಎಣಿಸ್ಕೊಳ್ತೀನಿ. ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ ನಿಮ್ಮ ನ್ಯೂಸ್ ನೋಡ್ತಾ ಇದ್ದೆ, ನೋಡ್ಕೊಂಡೆ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿದೆ. ಪೇರೆಂಟ್ಸ್ ನೋಡೋದು ನಮ್ಗೆ ತುಂಬಾ ಬೇಸರ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಹಾಸ್ಟೆಲ್ ಓದ್ ಹುಡುಗ. ಓಕೆ, ಮತ್ತೆ ನನ್ನ ಮಗ ಈಗ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. 6th ಸ್ಟ್ಯಾಂಡರ್ಡ್ ಇಂದನೂ ನಾನು ಮುರಾರ್ಜಿ ದೇಸಾಯಿ ಸ್ಕೂಲು ಹಾಸ್ಟೆಲ್ ಅಲ್ಲಿ ಮಳವಳ್ಳಿ ತಾಲೂಕಲ್ಲಿ ಇರುವಂತ ಚನ್ನಪಿಳ್ಳೆ ಕೊಪ್ಪಲು ಅನ್ನೋ ಕಡೆ ಅಡ್ಮಿಟ್ ಮಾಡಿದ್ದೀವಿ. ಓಕೆ, ಅದರಲ್ಲಿ ನನಗೆ ತಿಳಿದ ಮಟ್ಟಿಗೆ ಹಾಸ್ಟೆಲ್ ಅಂತ ಅಂದ್ಮೇಲೆ ಹೆಣ್ಮಕ್ಳು ಇರೋ ಕಡೆ ಹೆಣ್ಮಕ್ಳು ಒಬ್ರು ಲೇಡೀಸ್ ಇರಲೇಬೇಕು. ಅವರು ಹೆಣ್ಮಕ್ಳ ಜೊತೆನೆ ಮಲ್ಕೋಬೇಕು, ಸಪ್ರೇಟ್ ರೂಮ್ ಅಲ್ಲಿ ಮಲ್ಕೊಳ್ಳೋದಲ್ಲ. ಗಂಡ್ಮಕ್ಳಿರೋ ಕಡೆ ಗಂಡ್ಮಕ್ಳಿರೋ ವಾರ್ಡನು ಹುಡುಗರ ಜೊತೆನೆ ಮಲ್ಕೋಬೇಕು. ಸಪೋಸ್ ಹುಡುಗರ ಜೊತೆ ಮಲ್ಕೊಳಕ್ ಆಗಿಲ್ಲ ಅಂತಂದ್ರೆ ಅಟ್ಲೀಸ್ಟ್ ಡೋರ್ ಹತ್ರ ಅಥವಾ ಗೇಟ್ ಅಲ್ಲಿ ಮಲ್ಕೋಬೇಕು. ಇದು ಈ ನನಗೆ ತಿಳಿದ ಮಟ್ಟಿಗೆ ಸುಮಾರು ಹಾಸ್ಟೆಲ್ಗಳಲ್ಲಿ ವಾರ್ಡನ್ಗಳು ಇದ್ರೂನು ಡ್ರಿಂಕ್ಸ್ ಮಾಡ್ಕೊಂಡು ಬಂದು ಎಲ್ಲೆಲ್ಲೋ ಮಲ್ಕೊಳ್ಳೋದು, ಹೊರಗಡೆ ಹೋಗಿ ಸುತ್ತಾಡ್ಕೊಂಡು ಬರೋದು, ಅವರು ಮಿಸ್ಬಿಹೇವ್ ಮಾಡೋದೆಲ್ಲ ಇದೆ. ಹೆಣ್ಮಕ್ಳಾದ್ರೆ ಸುಮ್ನೆ ಕೇರ್ಲೆಸ್ ಮಾಡೋ ಅಂತದ್ದು ಇದ್ದಾರೆ. ಇದಕ್ಕೆ ಏನ್ ಮಾಡಬೇಕು, ತುಂಬಾ ಸ್ಟ್ರಿಕ್ಟ್ ಆಕ್ಷನ್ ತಗೋಬೇಕು. ಒಂದು. ಎರಡನೇದು, ಈ ವಾರ್ಡನ್ ಅಂದ ತಕ್ಷಣ ಈಗೇನು 10 ಜನ ಇರೋ ಮಕ್ಕಳನ್ನ ಅಥವಾ 15 ಜನ ಇರೋ ಮಕ್ಕಳನ್ನ 50 ಜನ ಇದ್ದಾರೆ 100 ಜನ ಇದ್ದಾರೆ ಅಂತ ಲೀಸ್ಟ್ ಕೊಟ್ಬಿಟ್ಟು ಅದರಿಂದ ಏನು ಅವ್ರ ಉಪಯೋಗ ಆಗೋ ತರ ದುರುಪಯೋಗ ಪಡಿಸ್ಕೊಡೋ ಅವಶ್ಯಕತೆ ಇಲ್ಲ. ಈ ತರ ನಡೀತಾ ಇದೆ ಈಗ ಪ್ರಪಂಚದಲ್ಲಿ. ಈಗ ನಾನು ನೋಡಿದ ಮಟ್ಟಿಗೆ ನನ್ನ ಮಗ ಓದ್ತಾ ಇರೋ ಹಾಸ್ಟೆಲಲ್ಲಿ ಈಗ ಲಾಸ್ಟ್ ಟೈಮ್ ಇದ್ದ ವಾರ್ಡನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ. ಏನನ್ನ ಕೇಸ್ ಆಗಿ ಊಟ ಸರಿಯಾಗಿ ಕೊಡ್ತಾ ಇರಲಿಲ್ಲ, ಏನೇನೋ ಸಮಸ್ಯೆ ಇತ್ತು ಅಂತ ಅಂದ್ಬಿಟ್ಟು. ಹಾಗೆ ಅಟ್ಲೀಸ್ಟ್ ಇನ್ ಮುಂದಕ್ಕಾದ್ರೂ ಈ ಪೇರೆಂಟ್ಸ್ಗೆ ನ್ಯಾಯ ಸಿಗ್ಬೇಕು ಅಂತಂದ್ರೆ ಇದು CID ತನಿಖೆ ಆಗ್ಬೇಕು. ಒಂದು. ಈಗ ಎಲ್ಲಿ ಎಷ್ಟು ಹಾಸ್ಟೆಲ್ ಇದೆ, ಈಗೇನಾದ್ರೂ ಮುರಾರ್ಜಿ ಆಗಿರ್ಬೋದು ಅಥವಾ ನವೋದಯ ಆಗಿರ್ಬೋದು, ಬೇರೆ ಯಾವುದೇ ಹಾಸ್ಟೆಲ್ಗಳಿದ್ರು ಅದನ್ನ ಅಲ್ಲಿ ಇರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಥವಾ MLAಗಳು ಯಾರಿದ್ದಾರೆ MP ಗಳು ಅವರು ಅಲ್ಲಿಗೆ ವಿಸಿಟ್ ಕೊಟ್ಟು ಕಾರ್ಯ ಕರೆಕ್ಟಾಗಿ ಎಲ್ಲ ಕೆಲಸಗಳು ನಡೀತಾ ಇದೆಯಾ, ಸರ್ಪ್ರೈಸ್ ವಿಸಿಟ್ ಕೊಡಬೇಕು. ಯಾವಾಗ ಸುಮ್ಮನೆ ನಾವು ಬರ್ತೀವಿ ಅಂತ ಹೇಳ್ಬಿಟ್ಟು ಅದು ಶೋಕೇಸ್ಗೋಸ್ಕರ ಈಗ ಪ್ರಧಾನಿ ಮೋದಿ ಅವ್ರು ಬರ್ತಾ ಇದ್ದಾರೆ ಅಂತ ರೋಡ್ ಎಲ್ಲ ಮಾಡಿ ಯಾವ ರೀತಿ ಶೋಕೇಸ್ ಮಾಡ್ತಾರೆ ಆ ತರ ಆಗ್ಬಿಡುತ್ತೆ. ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಕೊಡಬೇಕು. ಅನ್ಎಕ್ಸ್ಪೆಕ್ಟೆಡ್ ವಿಸಿಟ್ ಕೊಟ್ಟಾಗ ಮಾತ್ರ ಅಲ್ಲಿ ರಿಯಾಲಿಟಿ ಏನಂತ ಗೊತ್ತಾಗೋದು. ಈಗ ನಾವು ಬರ್ತಾ ಇದೀವಿ ಅಂತ ಹೇಳ್ಕೊಂಡೋಯ್ತು ಅಂತಂದ್ರೆ ಶೋಕೇಸ್ ಮಾಡ್ಬಿಡ್ತಾರೆ. ಈ ತರನೇ ಇದೆ, ಈ ರೀತಿ ಇದೆ, ನಾವು ಇದೇ ತರ ನೋಡ್ಕೊಂತೀವಿ ಅಂತ ಅನ್ಬಿಟ್ಟು. ಆಮೇಲೆ ಇನ್ನ ಕೆಲವೊಂದು ಸ್ಕೂಲಲ್ಲಿ ನಾನು ನೋಡೋದು ತಿಳಿದ ಮಟ್ಟಿಗೆ ಮಕ್ಕಳಿಗೆ ಭಯ ಪಡಿಸ್ತಾರೆ. ಏನಾಗ್ತಿದೆ, ಈಗ ಯಾರಾದ್ರೂ MLA ಬರ್ತಾ ಇದಾರೆ ಅಂತಂದ್ರೆ ಓಕೆ ಎಲ್ಲ ಕರೆಕ್ಟ್ ಪಾಠ ಮಾಡ್ತಿದ್ದಾರೆ, ಕರೆಕ್ಟ್ ಊಟ ಕೊಡ್ತಿದ್ದಾರೆ ಅಂತ ಹೇಳ್ಬೇಕು ಅಂತ ಅಂದ್ಬಿಟ್ಟು ಮಕ್ಕಳನ್ನ ಭಯ ಪಡಿಸಿದ್ದಾರೆ. ಅದು ಉಂಟು. ಇನ್ನ ಕೆಲವೊಂದು ಏನಂತಂದ್ರೆ ನಿಮ್ಮ ಪೇರೆಂಟ್ಸ್ಗೂ ಸಹ ಹೇಳ್ಬಾರ್ದು, ನೀವು ಸ್ಕೂಲ್ಗೆ ಬಂದ ತಕ್ಷಣ ನಿಮ್ಗೆ ಹೊಡಿತೀವಿ ಎದುರಿಸ್ತೀವಿ ಅಂತ ಅಂದ್ಬಿಟ್ಟು ಭಯ ಪಡಿಸಿದಾರೆ ಮಕ್ಕಳನ್ನ. ಆ ತರನೂ ಇದೆ. ಆದ್ರೆ ನನ್ಗೆ ಆ ಫೋಟೋನ ನೋಡಿದ ತಕ್ಷಣ ಪಕ್ಕ ಅರ್ಥ ಆಗತ್ತೆ ಅದು ಸೂಸೈಡ್ ಅಂತೂ ಅಲ್ಲ. ಯಾವುದೇ ಒಂದು ಹೆಣ್ಮಗು ಅಥವಾ ಎಣ್ಣೆ ಆಗ್ಲಿ ಗಂಡೆ ಆಗ್ಲಿ ಯಾರೇ ಆದ್ರೂ ಸೂಸೈಡ್ ಮಾಡ್ಕೋಬೇಕಾದ್ರೆ, ಇನ್ನೊಬ್ರು ಯಾರೋ ಕಾಲಲ್ಲಿ ಇದ್ದಾಗ ಹೇಳಿದ್ರು ಸೂಸೈಡ್ ಆಗ್ಬೇಕಾದ್ರೆ ಕೊನೆಗೆ ಪ್ರಾಣ ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಬದುಕ್ಬೇಕು ಅಂತ ಅನ್ನೋದು ಸಹಜ. ಹೌದು, ಪಕ್ಕ. ಯಾಕಂದ್ರೆ ನಾನು ಒಂದ್ಸಲಿ ನೀರಿಗೆ ಬಿದ್ದು ನಾನು ಎದ್ದು ಬಂದಿದ್ದೆ, ನನಗೆ ಗೊತ್ತಾಗುತ್ತೆ ಪರಿಸ್ಥಿತಿ. ನೀವು ಕೂಡ ಟ್ರೈ ಮಾಡಿದ್ರಾ? ಇಲ್ಲ, ಅದು ಬದುಕ್ಬೇಕು ಸಾಯ್ಬೇಕು ಅಂತ ಹೋಗಿದ್ದಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ತರ ಆಗಿತ್ತು. ಬಟ್ ಅವಾಗ ಏನಾಗುತ್ತೆ, ಇದೇನೋ ಸತ್ತು ಹೋಗ್ತಾ ಇದೀವಿ, ಜೀವ ಹೋಗ್ತಾ ಇದೆ ಅನ್ನೋವಾಗ ಬದುಕ್ಬೇಕು ಅನ್ನೋದು ಗ್ಯಾರಂಟಿ ಆಗುತ್ತೆ. ಯಾಕಂದ್ರೆ ಸಾವು ಅನ್ನೋದು ಅಂತ ನೋವು ಅಷ್ಟು ಈಜಿ ಅಲ್ಲ ಅದು. ನಾನು ಅದಕ್ಕೆ ಅವಾಗ ಮಾತಾಡ್ತಾ ಹೇಳಿದೆ ಸರ್, ಯಾರಿಗೆ ಈಜು ಬರುತ್ತೆ ಅವ್ರು ನದಿಗೆ ಹಾರಿ ಆತ್ಮಹತ್ಯೆ ಮಾಡ್ಕೊಳಕ್ ಆಗಲ್ಲ ಅಂತ. ಕರೆಕ್ಟ್, ಸಾಧ್ಯನೇ ಇಲ್ಲ ಸರ್. ಅವ್ರು ಸಾಯ್ತಾ ಇದ್ದಾಗ ಒಂದು ಇರುವೆ ಸಹ ಸಾಯ್ತಾ ಇದ್ದೀನಿ ಅಂತಂದಾಗ ಫೈಟ್ ಮಾಡುತ್ತೆ.
ಹಾಗಾಗಿ ಜೀವ ಹೋಗ್ತಿದೆ ಅಂದಾಗ ಗ್ಯಾರಂಟಿ ಫೈಟ್ ಮಾಡಿರ್ತಾರೆ. ಇದಂತೂ ಯಾವುದೇ ಕಾರಣಕ್ಕೂ ಇದು ಆತ್ಮಹತ್ಯೆ ಅಂತೂ ಅಲ್ಲ, ಇದು ಕೊಲೆನೇ. ಇದು CID ತನಿಖೆ ಆಗ್ಬೇಕು. ನಿಮ್ಮ ನ್ಯೂಸ್ನವ್ರ ಜೊತೆಗೆ ನಾವಂತ ಪೇರೆಂಟ್ಸ್ಗಳು ಬಹಳಷ್ಟು ಜನ ಬರ್ತೀವಿ ಸರ್, ಕೈ ಜೋಡಿಸ್ತೀವಿ. ದಯವಿಟ್ಟು ಇದನ್ನ ನೀವು ಸ್ವಲ್ಪ ಲೀಡ್ ಮಾಡಿ. ಯಾಕೆ ನಮ್ಮಂತ ಪೇರೆಂಟ್ಸ್ಗಳು ಒಬ್ಬೊಬ್ರು ಇಂಡಿವಿಜುವಲ್ ಆಗಿ ಮಾಡೋದು ಕಷ್ಟ ಆಗುತ್ತೆ. ನಿಮ್ಮಂತ ನ್ಯೂಸ್ನವ್ರು ಮಾಡಿದಾಗ ನಿಮ್ಮಂತವರು ಯಾರೆಲ್ಲ ತಮ್ಮ ಮಕ್ಕಳನ್ನ ಮೊರಾರ್ಜಿ ದೇಸಾಯಿ ಶಾಲೆಗಳಲ್ಲಿ ಅಥವಾ ವಸತಿ ನಿಲಯಗಳಲ್ಲಿ ಕಳಿಸಿದ್ದೀರಿ, ನೀವೆಲ್ಲರೂ ಒಟ್ಟು ಸೇರಬೇಕು. ಬನ್ನಿ, ಪ್ರತಿಭಟನೆಗಳನ್ನ ಮಾಡೋಣ, ಒಂದಿಷ್ಟು ಮಾರ್ಚ್ಗಳನ್ನ ಮಾಡೋಣ, ಸರ್ಕಾರದ ಗಮನ ಸೆಳೆಯೋಣ, CID ತನಿಖೆಗೆ ವಹಿಸೋಣ. ಸರಿ ಸರ್, ಸರಿ ಸರ್. ಥ್ಯಾಂಕ್ ಯು ಕರೆ ಮಾಡೋದಕ್ಕಾಗಿ. ಥ್ಯಾಂಕ್ ಯು.